ದೇವರು ನಂಬಿಗಸ್ತನು. ಅಬ್ರಹಾಮ, ಇಸಾಕ, ಯಾಕೋಬಿನ ದೇವರು ನಿಜವಾಗಿಯೂ ನಂಬಿಗಸ್ತನು. ಯಾಕೆಂದರೆ ತಾನು ವಾಗ್ದಾನ ಮಾಡಿದಂತೆ ಇಸ್ರಾಯೇಲ್ ಜನರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಮೋಶೆ ಮತ್ತು ಯೋಷುವನ ನಾಯಕತ್ವದಲ್ಲಿ ಕಾನಾನ್ ದೇಶಕ್ಕೆ ನಡೆಸಿ ಅವರಿಗೆ ಕಾನಾನ್ ದೇಶದಲ್ಲಿ ಸ್ವಾಸ್ತ್ಯಗಳನ್ನು ನೀಡಿದನು. ಹೀಗೆ ಯೋಷುವನು ಸುಮಾರು 110 ವರ್ಷದವನಾದ ಮುದುಕನಾಗಿ ಮರಣದ ಹಾಸಿಗೆಯಲ್ಲಿರುವಾಗ ಯೋಷುವನ ಪುಸ್ತಕ 23ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ. ದಿನ ತುಂಬಿದ ಮುದುಕನಾದ ಯೋಷುವನು ಇಸ್ರಾಯೇಲರ ಹಿರಿಯರು, ಪ್ರಭುಗಳು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಇವರನ್ನು ಎಲ್ಲ ಇಸ್ರಾಯೇಲರನ್ನು ತನ್ನ ಬಳಿಗೆ ಕರೆಸಿ ಅವರಿಗೆ, ನಾನು ದಿನ ತುಂಬಿದ ಮುದುಕನಾಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಮುದುಕನಾದ ಯೋಷುವನು ಯಾಕೆ ಇಸ್ರಾಯೇಲರ ನ್ಯಾಯಾಧಿಪತಿಗಳನ್ನು, ಪ್ರಭುಗಳನ್ನು, ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆಸಿಕೊಳ್ಳುವವನಾಗಿದ್ದಾನೆ ಅಂದರೆ, ತಾನು ಸಾಯುವುದಕ್ಕಿಂತ ಮೊದಲು ಕೆಲವೊಂದು ಎಚ್ಚರಿಕೆ ವಿಚಾರಗಳನ್ನು ಅವರಿಗೆ ನೀಡುವವನಾಗಿದ್ದಾನೆ. ಅದೇನೆಂದರೆ, ಇಸ್ರಾಯೇಲ್ ಜನರು ಕಾನಾನ್ ದೇಶಕ್ಕೆ ಪ್ರವೇಶಿಸಿ ಅಲ್ಲಿ ಇರುವಾಗ ಅವರಲ್ಲಿ ಮತ್ತೆ ಅವರು ಅರಣ್ಯದಲ್ಲಿ ಮಾಡಿದ ಅದೇ ರೀತಿಯಾದಂಥ ಪಾಪಗಳು ಅವರಲ್ಲಿ ಕಂಡುಬರುವುದನ್ನು ನೋಡಿದಂಥ ಯೋಷುವನು ಅವರಿಗೆ ಎಚ್ಚರಿಕೆಯಾಗಿ, ದೇವರು ತಾನು ವಾಗ್ದಾನ ಮಾಡಿದಂತೆ ನಂಬಿಗಸ್ತನಾಗಿ ನಿಮಗೆ ಈ ದೇಶವನ್ನು ನೀಡಿ ನಿಮಗೆ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ನೀಡಿದನು ಮತ್ತು ನಿಮ್ಮ ಮುಂದೆ ಯಾವ ವಿರೋಧಿಗಳು ನಿಲ್ಲದೆ ಎಲ್ಲ ಶತ್ರುಗಳು ನಾಶವಾಗುವಂತೆಯೇ ಎಲ್ಲ ಜನರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನು. ಈ ಮೂಲಕ ನಂಬಿಗಸ್ತನಾದಂಥ ದೇವರು ಇಸ್ರಾಯೇಲರಿಗೆ ಮಾಡಿದ ವಾಗ್ದಾನಗಳಲ್ಲಿ ಒಂದರಲ್ಲೂ ತಪ್ಪದೆ ಎಲ್ಲವನ್ನ ನೆರವೇರಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದರೆ ಕಾನಾನ್ ದೇಶದ ಸುತ್ತಮುತ್ತ ಇದ್ದ ಕೆಲವೊಂದು ಅನ್ಯ ಜನರ ಪದ್ಧತಿಗಳನ್ನು, ಅವರ ಆಚಾರ ವಿಚಾರಗಳನ್ನು ಇಸ್ರಾಯೇಲರು ಹಿಂಬಾಲಿಸುವುದನ್ನು ನೋಡಿದಂತಹ ಯೋಷುವನ ಪುಸ್ತಕ 23ನೇ ಅಧ್ಯಾಯ 7ನೇ ವಚನವನ್ನು ಓದುವುದಾದರೆ, ಉಳಿದಿರುವ ಈ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಳ್ಳಬೇಡ್ರಿ, ಅವರ ದೇವತೆಗಳ ಹೆಸರು ಹೇಳಿ ಆರಾಧಿಸಲು ಪ್ರಮಾಣ ಮಾಡಲು ಬಾರದು, ಅವುಗಳಿಗೆ ಅಡ್ಡಬಿದ್ದು ಸೇವಿಸಲು ಬಾರದು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ಯೋಷುವನು ಇಸ್ರಾಯೇಲ್ ಜನರಿಗೆ ಕಾನಾನ್ ದೇಶದಲ್ಲಿ ಉಳಿದುಕೊಂಡಿದ್ದ ಅನ್ಯ ಜನರ ದೇವತೆಗಳ ಹೆಸರನ್ನು ಹೇಳಬಾರದು, ಅವರ ದೇವತೆಗಳನ್ನು ಆರಾಧಿಸಲು ಬಾರದು ಎಂದು ಹೇಳುವುದು ಮಾತ್ರವಲ್ಲದೆ ಅನ್ಯ ಜನರೊಂದಿಗೆ ಮದುವೆ ಸಂಬಂಧವನ್ನು ಬೆಳೆಸಬಾರದು. ಅವರು ನಿಮ್ಮನ್ನು ಪಾಪಕ್ಕೆ ಬೀಳಿಸುವ ಉರುಳುಬೋನು ಆಗುವರು, ಅವರು ಪಕ್ಕೆಗೆ ಹೊಡೆಯುವ ಕೊರತೆಗಳಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅಂದು ಯೋಷುವನು ಇಸ್ರಾಯೇಲ್ ಜನರನ್ನು ಎಚ್ಚರಿಸಿದಂತೆಯೇ ಇಂದು ಪೌಲನು 2 ಕೊರಿಂಥದವರಿಗೆ 6ನೇ ಅಧ್ಯಾಯ 14ರಿಂದ 17 ತನಕ ಓದುವುದಾದರೆ ನಮ್ಮನ್ನು ಸಹ ಎಚ್ಚರಿಸುವವನಾಗಿದ್ದಾನೆ. ನೀವು ಕ್ರಿಸ್ತ ನಂಬಿಕೆಯಲ್ಲಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ, ಅವರೊಂದಿಗೆ ಸಂಬಂಧಗಳನ್ನು ಬೆಳೆಸದೆ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಎಚ್ಚರಿಸುವವನಾಗಿದ್ದಾನೆ. ಅಂದು ಕಾನಾನ್ ದೇಶಕ್ಕೆ ಪ್ರವೇಶಿಸಿದ ಇಸ್ರಾಯೇಲರು ಸ್ವಲ್ಪ ಸ್ವಲ್ಪವಾಗಿ ಅನ್ಯ ಜನರ ಜೊತೆ ಸೇರುತ್ತಿರುವುದನ್ನು ನೋಡಿ ಯೋಷುವನು ಈ ರೀತಿಯಲ್ಲಿ ಎಚ್ಚರಿಸಿದಂತೆಯೇ ಇಂದು ಪರಲೋಕದ ಕಾನಾನ್ ದೇಶಕ್ಕೆ ಪ್ರವೇಶಿಸುತ್ತಿರುವಾಗ ನಮಗೂ ಸಹ ಅನ್ಯರ ಆಚಾರ ವಿಚಾರ ಸಂಪ್ರದಾಯಗಳನ್ನು ಆಚರಿಸಬೇಡಿರಿ ಎಂಬುದಾಗಿ ಎಚ್ಚರಿಸುವವನಾಗಿದ್ದಾನೆ. ಹೀಗೆ ಯೋಷುವನು ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂತೆಯೇ ಆತನು ನಂಬಿಗಸ್ತನಾಗಿ ಎಲ್ಲವನ್ನ ನೆರವೇರಿಸಿದ್ದರಿಂದ ಯೋಷುವನ ಪುಸ್ತಕ 23ನೇ ಅಧ್ಯಾಯ 11ನೇ ವಚನದಲ್ಲಿ, ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದರೆ ಒಂದು ವೇಳೆ ಆತನು ಹೇಳಿದ ವಿಷಯಗಳನ್ನು ಮರೆತು ಅನ್ಯರೊಂದಿಗೆ ನೀವು ಸಂಬಂಧವನ್ನು ಬೆಳೆಸಿದ್ದೇ ಆದರೆ, ಹೇಗೆ ಆತನು ಎಲ್ಲ ಥರದ ಆಶೀರ್ವಾದವನ್ನು ನೀಡಿ ಮೇಲನ್ನು ಅನುಗ್ರಹಿಸಿದನೋ ಅದೇ ರೀತಿಯಾಗಿ ಎಲ್ಲ ಥರದ ಕೇಡುಗಳನ್ನು ಬರಮಾಡಿ ಕಾನಾನ್ ದೇಶದಿಂದ ನಿಮ್ಮನ್ನು ಹೊರಡಿಸಿ ಬಿಡುವುದಲ್ಲದೆ, ಯೋಷುವನ ಪುಸ್ತಕ 23ನೇ ಅಧ್ಯಾಯ 16ನೇ ವಚನದಲ್ಲಿ, ನೀವು ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳಿಗೆ ಅಡ್ಡಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದುಹಾಕಲ್ಪಟ್ಟು ಬೇಗನೆ ನಾಶವಾದಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನಮ್ಮ ದೇವರು ನಂಬಿಗಸ್ತನಾಗಿರುವುದರಿಂದಲೇ ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿ ಮನತಿರುಗುವಂತೆ ಎಚ್ಚರಿಸುವವನಾಗಿದ್ದಾನೆ. ಆದರೆ ನಾವು ಮನತಿರುಗದೆ ನಂಬಿಗಸ್ತರಾಗದೆ ಹೋದರೆ ಆತನು ದಹಿಸುವ ಅಗ್ನಿ ಆಗಿರುವವನಾಗಿದ್ದಾನೆ. ಆದುದರಿಂದಲೇ ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಯೋಷುವನ ಪುಸ್ತಕ 23ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸುವಂತೆ, ಈವರೆಗೆ ಹೇಗೋ ಹಾಗೆ ಇನ್ನು ಮುಂದಕ್ಕೂ ನಿಮ್ಮ ದೇವರಾದ ಯೆಹೋವನನ್ನೇ ಆಶ್ರಯಿಸಿಕೊಂಡಿರಿ ಎಂಬುದಾಗಿ ತಿಳಿಸಿರುವಾಗ ನಮಗೆ ತಿಳಿದಿರುವ ಸತ್ಯದಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.